ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರುವಾಗಿದೆ. ರಾತ್ರೋರಾತ್ರಿ ಮಿಲಿಯನ್ ಗಟ್ಟಲೆ ಹೌದು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ವೈರಲ್ ಆಗ್ತೈತೆ. ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ ನೋಡಿದ್ವಿ, ಬಿಜೆಪಿ ನೋಡಿದ್ವಿ, ದಳ ನೋಡಿದ್ವಿ, ಆಮ್ ಆದ್ಮಿ ಪಾರ್ಟಿ ನೋಡಿದ್ವಿ. ಇದೊಂದ್ಸತಿ ಇದು ನೋಡೋಣ ಇದೇನು ಮಾಡ್ತದೆ ಅಂತ ಹೊಸದಾಗಿ. ಯಾಕಂದರೆ ಇದು ಬಂದು ಆ್ಯಕ್ಚುಲಿ ಇದು ಸಾಮಾನ್ಯರ ಜನದ್ದು ಇದು ಪಾರ್ಟಿ ಮಾಡಿದ್ದಾರೆ. ಎಲ್ಲರಿಗೂ ಕಾರ್ಮಿಕರಿಗೆಲ್ಲ ಜುಂಗೂರ್ ಪಾರ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಕಾಕ್ರೋಚ್ ಪಾರ್ಟಿ ಅಂತ. ಇದಕ್ಕೋಸ್ಕರ ಏನಂದರೆ ಅದಕ್ಕೂ ಒಂದು ಸತಿ ಸೊಲ್ಯೂಷನ್ ಕೊಡೋಣ ಅಂತ ನಮ್ಮದು ಒಂದು ಆದೇಶ ಐತೆ. ಹೌದು 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 ಮೇಡಮ್. ಯಾಕಂದರೆ ಇವಾಗ ಡೆಸಿಷನ್ ತೊಗೊಂಡವ್ರೆ. ಇವಾಗ ಏನಾಗಿದೆ ಅಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹೆಂಗೆ ಓಡಾಡ್ತೈತೆ, ಇದು ಯಾವ ಥರ ಮಿಲಿಯನ್ ಗಟ್ಟಲೆ ಹೆಂಗೆ ಅವ್ರಿಗೆ ಇದು ಮಾಡ್ತೈತೆ ಅಂತ. ಜನನೂ ಆ ಥರ ಇವಾಗ ಬದಲಾವಣೆ ಮಾಡ್ತಾರೆ. ಇವಾಗ ಹೆಂಗೆ ತಮಿಳ್ನಾಡಿನಲ್ಲಿ ಬದಲಾವಣೆ ಮಾಡಿದ್ದಾರೆ, ಆ ಥರ ನೆಕ್ಸ್ಟಿನ ಕಾಲದಲ್ಲಿ ಇವಾಗ BJP ಹೆಂಗೆ ಉಲ್ಟಾ ಹೊಡಿತದೆ, ಆ ಥರ ಇದು ಉಲ್ಟಾ ಹೊಡಿತದೆ. ಏನಿಲ್ಲ ಬರುತ್ತೆ ಮೇಡಮ್. ಯಾಕಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಇವಾಗ. ಈಗಿರೋ ಪೊಸಿಷನ್ನಲ್ಲಿ ಏನಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಯಾವ ಪಾರ್ಟಿಗಳು ಎಂತೆಂಥ ಕೆಲಸ ಮಾಡ್ತೈತೆ, ಯಾರ ಕೈನಲ್ಲಿ ಜೋಡಿಸ್ಕೊಳ್ತವ್ರೆ ಅಂತ ಎಲ್ಲರಿಗೂ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಇದೊಂದು ಪಾರ್ಟಿ ಹೊಸ್ದಾಗಿ ಬಂದೈತೆ. ಇವಾಗ ನೋಡಿ, ನಾವು ನೋಡಿಲ್ಲ ವಿಜಯ್ ಅವರು ಬರ್ತಾರಂತ, CM ಆಗ್ತಾರಂತ. ನೋಡಿ ಅವ್ರಿಗೂ ಇವಾಗ ಬದಲಾವಣೆ 20 ವರ್ಷ ಆಗಿಬಿಟ್ಟೈತೆ ಅವ್ರಿಗೆ ಅಲ್ಲಿ ಬದಲಾವಣೆ ಮಾಡೋಕ್ಕೆ. ಅದಕ್ಕೋಸ್ಕರ ಇದೊಂದು ಸತಿ ನಾವು ನೋಡೋಣ ಅಂತ ನಿನ್ನೆ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಓಡ್ತೈತೆ. ಜುಂಗೂರ್ ಪಾರ್ಟಿ ಅಂತಾರೆ, ಕಾಕ್ರೋಚ್ ಪಾರ್ಟಿ ಅಂತವ್ರೆ. ಇದಕ್ಕೊಂದು ಅವಕಾಶ ಕೊಡೋಣ ಅಂತ ನಮ್ಮನಲ್ಲೂ ಮನವಿ ಐತೆ. ಹೇಗೆ ನಂಬ್ತೀರಾ? ಎಲ್ಲೋ ಒಬ್ರು ಬೇರೆ ಕಡೆ ಕೂತ್ಕೊಂಡು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ರಾತ್ರಿ ಫಾಲೋವರ್ಸ್ ನ ತಗೊಂಡಿದ್ದಾರೆ. ಸೊ ಹೀಗಾಗಿ ಇಷ್ಟು ವರ್ಷ ಇದ್ದಂತಹ ರಾಷ್ಟ್ರೀಯ ಪಕ್ಷಗಳಂತಹ BJP ಕಾಂಗ್ರೆಸ್ ಏನು ಬದಲಾವಣೆ ಮಾಡಕ್ಕಾಗಿಲ್ಲ. ಇವರು ರಾತ್ರಿ ಬಂದು ಜಂಜಿ ಅವ್ರ ಜೊತೆ ನಾವು ಇದನ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಹೇಗೆ ವರ್ಕೌಟ್ ಆಗುತ್ತೆ? ಹೇಗೆ ಒಂದ್ಸತಿ ಚಾನ್ಸ್ ಕೊಡೋಣ ಅಂತ ನಮ್ಮನಲ್ಲೂ ಮನವಿ ಐತೆ ಮೇಡಮ್. ಯಾಕಂದರೆ ಎಲ್ಲ ಕಡೆ ನೋಡಿದ್ದೀವಿ ನಾವು. ಈ ಕಾಂಗ್ರೆಸ್ಸು ನೋಡಿ ಆಯಿತು, BJPನೂ ನೋಡಿ ಆಯಿತು, ಎಲ್ಲ ಪಾರ್ಟಿ ನೋಡ್ತಾನೆ ಇದ್ವಿ. ಇವಾಗ BJPನೂ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? 15 ವರ್ಷದಿಂದ ಬರ್ತಾನೆ ಐತೆ. ಏನು ಕೆಲಸ ನಡೀತೈತೆ ನೋಡಿ. ಇಲ್ಲಿ ಬಡವ್ರಿಗೆ ಯಾರು ಏನು ಕಷ್ಟ ಐತೆ ಅಂತ ಮೇನ್ ನೋಡ್ತಾ ಇಲ್ಲ. ಬಡವ್ರಿಗೆ ಏನೈತೆ ಸುಖ, ಕಷ್ಟ ಸುಖಗಳು ಯಾರೂ ನೋಡ್ತಾ ಇಲ್ಲ. ಇವಾಗ ನಮ್ಮ ಥರ ಲೀಡ್ರುಗಳು ಯಾರಾದರೂ ಅವ್ರು ಹೋಗಿ ನಮ್ಮ ಜೊತೆ ಧ್ವನಿ ಇರ್ತಾರೆ. ಅವರು ಏನಾದರೂ ಆದರೆ ನಾವು ಬಂದು ಹೇಳಿದ್ರೆ ಅವ್ರು ನಮ್ಮ ಜೊತೆ ಬರ್ತಾರೆ. ಪಾಪ ಅವ್ರಿಗೂ ಸುತ್ತಾಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಹೊಸ ಕ್ಯಾಂಡಿಡೇಟು, ಹೊಸ ಬಡವ್ರಿಗೆಲ್ಲ ಇವಾಗ ಅವಕಾಶ ಕೊಡಬೇಕು. ಇವಾಗ ತಮಿಳ್ನಾಡಿದೆ ನೋಡಿ ನಾವು ಕಳ್ಕೊಳ್ಬೇಕು. ನಮ್ಗೆ ಗೊತ್ತಾಗಿ ಕರ್ನಾಟಕದಲ್ಲಿ ಇವಾಗ ಅಲ್ಲಿ ಬಡವ್ರಿಗೆಲ್ಲರಿಗೂ MLC ಮಾಡಿಸೋರೆ. ಅವರು ಡ್ರೈವರ್ ಮಕ್ಕಳಿಗೆ MLC ಮಾಡಿಸೋರು. ಅಂದರೆ ಇಲ್ಲಿ ಬದಲಾವಣೆ ಮಾಡ್ಸೋಕ್ಕೆ ನಮಗೂ ಒಂದು ಅವಕಾಶ ಕೊಡಬೇಕು. ಇದು ಏನು ಬದಲಾವಣೆ ಗೊತ್ತಾ? ನಾನು ಹೇಳ್ತಾ ಹೌದು. ರಾತ್ರಿ ಯಾರೋ ಬಂದು ನನಗೊಂದು ಪಕ್ಷ ಕಟ್ತೀನಿ ಅಂತ ಹೇಳಿದಾಗ ಅವ್ರನ್ನ ಹೇಗೆ ನಂಬ್ತೀರಾ? ಈಗ ಏನು ಕೆಲವು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಅವ್ರಿಗೆ ಪಾಕಿಸ್ತಾನದ ನಂಟಿದೆ ಅನ್ನುವಂತಹ ವಿಚಾರ ಸಹ. ಪಾಕಿಸ್ತಾನ ನಂಟಿದೆ ಅನ್ನುವಂತಹ ವಿಚಾರ ಮೇಡಮ್ ಹೇಳ್ತಾರೆ ಮೇಡಮ್. ಹೇಳೋರು ಎಲ್ಲ ಸಾವಿರ ಅಂತೂ ಹೇಳ್ತಾರೆ. ಅದು ಪಾಕಿಸ್ತಾನ ಅದೆಲ್ಲ ನಾವು ನೋಡಿಲ್ಲ. ಅದೆಲ್ಲ ಇನ್ನೋವರೆಗೂ ನಮಗೂ ಡೀಟೇಲ್ ಬಂದಿಲ್ಲ. ಹೌದು, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕು. ಯಾರೋ ರಾತ್ರಿ ಫಾಲೋವರ್ಸ್ ಆದ್ರು ಅಂತ ಹೇಗೆ ನಂಬಕ್ಕಾಗುತ್ತೆ ಅಂತ ಪ್ರಶ್ನೆ. ಅದು ನೋಡ್ಬೇಕು ಮೇಡಮ್. ಇನ್ನೂ ಜನಗಳು ಎಲ್ಲ ನಂಬೋರೆ. ಇದಕ್ಕೆ ಮುಂಚೆ ಜನಗಳು ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಮುಂಚೆ ನಾವು ಅದೇ ತೀರ್ಮಾನ ತೊಗೊಳ್ಬೇಕು ಮೇಡಮ್. ಹೌದು ಮೇಡಮ್, ಆಗುತ್ತೆ ಅಂತ ನಮಗೂ ಒಂದು ಭರವಸೆ ಐತೆ. ಬದಲಾವಣೆ ಮಾಡಿದ್ರೇ ಎಲ್ಲ ಬದಲಾವಣೆ ಆಗುತ್ತೆ ಅಂತ. ಎಲ್ಲ ಹೊಸ್ದಾಗಿ ಬರಬೇಕು. ಇವಾಗೆಲ್ಲ ಹಳಬರೆಲ್ಲ ಹೋಗಲಿ, ಎಲ್ಲ ಹೊಸ್ದಾಗಿ ಬಂದು ಒಳ್ಳೆತನ ಹೊಸ್ದಾಗಿ ಮಾಡಲಿ ಅಂತ ನಮಗೊಂದು ಆಸೆ ಅಷ್ಟೇ.